ಪ್ರಿಯ ವೀಕ್ಷಕ ಬಂಧುಗಳೇ, ನಿಮಗೆ ಚಾನಲ್ಗೆ ಸ್ವಾಗತ. ಗಣೇಶನ ಹಬ್ಬಕ್ಕೆ ಮಾಡಿದ ಗರಿಗರಿಯಾದ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ 2 ಸ್ಪೂನ್ನಷ್ಟು ಜೀರಿಗೆ, 2 ಸ್ಪೂನ್ನಷ್ಟು ಎಳ್ಳು ಹಾಗೂ ಈ ಕಪ್ನಿಂದ ನೋಡಿ 3 ಗ್ಲಾಸ್ ಆಗುವಷ್ಟು ನೀರು, ಆಮೇಲೆ 2 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಅಗಲವಾದ ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ ನೋಡಿ. ಮೈದಾ ಜರಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಸೇರಿಸಿಕೊಳ್ಳಬೇಕು ಸಮ ಪ್ರಮಾಣದಲ್ಲಿ. ಅರ್ಧ kg ಮೈದಾ, ಅರ್ಧ kg ಅಕ್ಕಿ ಹಿಟ್ಟು. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಕಲಸಿಟ್ಕೊಳ್ಬೇಕು. ನೋಡಿ, ಇಷ್ಟು ಹದಕ್ಕೆ ಈಗ ಕಲಿಸ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಾಡಿ ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಈಗ ಒಂದು ಚಿಕ್ಕದಾದ ಉಂಡೆಯನ್ನು ತೆಗೆದುಕೊಂಡು ಅದಕ್ಕೆ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಸಾಗಿಸಿಕೊಂಡು ಚಪಾತಿಯನ್ನಾಗಿ ಮಾಡಿಕೊಳ್ಳೋಣ. ನೋಡಿ, ಚಪಾತಿ ರೆಡಿಯಾಗಿದೆ. ಈ ಥರ ಸ್ವಲ್ಪ ದಪ್ಪನೇ ಇರಲಿ. ಈಗ ನನ್ನ ಹತ್ರ ಒಂದು ಲೋಟ ಇತ್ತು. ಆ ಲೋಟವನ್ನು ತೆಗೆದುಕೊಂಡು ಅದರಿಂದ ವಡೆಯ ಆಕಾರದಲ್ಲಿ ಎಲ್ಲವನ್ನು ಕತ್ತರಿಸಿಕೊಳ್ಳಿ. ನೀವು ಬೇಕಾದರೆ ಸಣ್ಣ ಡಬ್ಬಿಯ ಮುಚ್ಚಳವನ್ನು ಕೂಡ ಈ ವಡೆ ಕತ್ತರಿಸಲಿಕ್ಕೆ ಉಪಯೋಗಿಸ್ಬೋದು. ನೋಡಿ, ಇದು 2ನೆಯ ರೊಟ್ಟಿ. ಇದನ್ನು ಕೂಡ ಇದೇ ರೀತಿಯಾಗಿ ವಡೆ ಆಕಾರದಲ್ಲಿ ಕತ್ತರಿಸ್ಕೊಳ್ತಾ ಇದ್ದೇನೆ. ಈಗ ಎಲ್ಲ ವಡೆಗಳನ್ನು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ. ನಾನು ಎಣ್ಣೆಯನ್ನು ಕಾಯಿಸಲಿಕ್ಕೆ ಇಟ್ಟಿದ್ದೇನೆ, ಕಾವಲಿಯನ್ನು. ನೋಡಿ, ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಇದಕ್ಕೆ ಒಂದೊಂದಾಗಿ ವಡೆಯನ್ನು ಬಿಡ್ತಾ ಹೋಗೋದು. ಈಗ ಚೆನ್ನಾಗಿ ವಡೆಗಳನ್ನು 2 ಸೈಡ್ನಲ್ಲೂ ಡೀಪ್ ಫ್ರೈ ಮಾಡಿ. ವಡೆಗಳು ಜಾಸ್ತಿ ಉಬ್ಬಬಾರದು. ವಡೆಗಳು ಉಬ್ಬಿದರೆ ಎಣ್ಣೆ ಹಿಡಿದುಕೊಳ್ಳುತ್ತದೆ. ಈಗ ವಡೆಗಳು ಹದವಾಗಿ ಕರಿದಿವೆ. ಇವುಗಳನ್ನೆಲ್ಲ ಎತ್ತಿಟ್ಕೊಳ್ಳೋಣ. ಕ್ರಿಸ್ಪಿ ಹಾಗೂ ಟೇಸ್ಟಿ ವಡೆಗಳು ತಿನ್ನಲು ರೆಡಿಯಾಗಿದೆ. ಎಲ್ಲ ವಡೆಗಳನ್ನು ಏರ್ಟೈಟ್ ಕಂಟೈನರ್ನಲ್ಲಿ ತುಂಬಿಸಿಕೊಳ್ಳಿ. ಇವುಗಳನ್ನು ಹೀಗೆ ತಿನ್ನಬಹುದು ಕುರುಕುಲು ತಿಂಡಿಯಾಗಿ, ಅಥವಾ ಇದರ ಜೊತೆಗೆ ಕೂರ್ಮಾ ಇದ್ರಂತೂ ಇನ್ನೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ಎಷ್ಟು ಗರಿಗರಿಯಾಗಿವೆ. ನಿಮಗೆ ಇಷ್ಟ ಆಗಬಹುದು. ನೀವು ಒಮ್ಮೆ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವ ದತ್ತ.